ನಮಸ್ತೆ ಎಲ್ಲರಿಗೂ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಅರ್ಧ kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ನಾನು ದೊಡ್ಡ ಪೀಸ್, ಲೆಗ್ ಪೀಸ್, ದೊಡ್ಡ ಪೀಸಸನ್ನು ತಗೊಂಡಿದ್ದೀನಿ ಬಿರಿಯಾನಿಗೆ. ಆಮೇಲೆ ಅದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ತಾ ಇದ್ದೀನಿ. ನಾನೊಂದು 2-3 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಕಟ್ ಮಾಡಿ ಕಾಯಿ ಮೆಣಸನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಇಡೀ ಲಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಅರಶಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಉಪ್ಪು ನಾನು ಸ್ವಲ್ಪ ಹಾಕಿಕೊಳ್ತಾ ಇದ್ದೀನಿ. ನಾನು ಮತ್ತೆ ಅದು ಬಿರಿಯಾನಿ ಮಸಾಲ ಪುಡಿ ಹಾಕೋದ್ರಿಂದ ಅದರಲ್ಲೆಲ್ಲ ಉಪ್ಪು ಖಾರ ಎಲ್ಲ ಇದೆ. ಆಮೇಲೆ 1-2 ಸ್ಪೂನಷ್ಟು ಮೊಸರನ್ನು ಹಾಕಿಕೊಳ್ತಾ ಇದ್ದೀನಿ. ನಾನು ಚಿಕನ್ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ ಶಾನ್ ಅವ್ರದ್ದು. ತುಂಬಾ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ ಬಿರಿಯಾನಿ. ನಾನಿದು ಅರ್ಧ kg ಚಿಕನ್ ತಗೊಂಡಿರೋದ್ರಿಂದ ಅರ್ಧ ಪ್ಯಾಕೆಟ್ ಆಗುವಷ್ಟು ಹಾಕಿಕೊಳ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಪುಡಿಯನ್ನು. ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ, ಅದಕ್ಕೆ ನಾನು ಉಪ್ಪು ಜಾಸ್ತಿ ಹಾಕಲಿಕ್ಕೆ ಹೋಗಲಿಲ್ಲ. ಮತ್ತು ಬೇರೆ ಯಾವುದೇ ಮೆಣಸಿನ ಹುಡಿ ಏನೋ ಹಾಕಬೇಕಂತೇನಿಲ್ಲ. ಇದೇ ಮಸಾಲ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ, ಟೇಸ್ಟಾಗಿ ಬರುತ್ತೆ. ಆಮೇಲೆ ಚೆನ್ನಾಗಿ ಕಲಸಿ ಇಡಬೇಕು. ಚೆನ್ನಾಗಿ ಮಸಾಲ ಎಳ್ಕೊಳ್ಳುತ್ತೆ. ಇದು ಒಂದು ಅರ್ಧ ಗಂಟೆ ಆದರೂ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ಅನ್ನ ಬೇಯಿಸಲಿಕ್ಕೆ, ಬಾಸ್ಮತಿ ರೈಸ್ ಬೇಯಿಸಲಿಕ್ಕೆ ನೀರಿಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ನಾನು ಉಪ್ಪನ್ನು ಸ್ವಲ್ಪ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರ್ಧ ಲಿಂಬು ಅಷ್ಟು ಸಣ್ಣ ಲಿಂಬು ರಸ ಹಾಕಿಕೊಳ್ತಾ ಇದ್ದೀನಿ, ಲಿಂಬಿನ ರಸ. ಆಮೇಲೆ ಒಂದು ಕಾಯಿಮೆಣಸು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಿರಿಯಾನಿ ಎಲೆ ಹೇಳ್ತೀವಿ ನೋಡಿ, ಪಲಾವ್ ಎಲೆ, ಅದು ಎಲೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಎಲ್ಲ ಇದೆ ನೋಡಿ, ಕಾಳು ಮೆಣಸು, ಅದು ಕೂಡ ನಾನು ಹಾಕಿಕೊಳ್ತಾ ಇದ್ದೀನಿ ನೀರಿಗೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಪುದೀನ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ನಾನು ಪಂಜಾಬ್ ಗೇಟ್ ಅವ್ರದ್ದು ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ. ಅದು ನಾನು 1 ಗ್ಲಾಸ್ ಆಗುವಷ್ಟು ತಗೊಂಡಿದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅಂದರೆ ನಾವು ನೀರು ಕುದಿಯುವಷ್ಟು ಸ್ವಲ್ಪ ಒಂದು 5 ನಿಮಿಷ ಇಟ್ಟರೆ ಸಾಕು. ಆಮೇಲೆ ಈ ಕಡೆ ನೀರು ಕೂಡ ಕುದೀತಾ ಬಂತು. ಅಕ್ಕಿಯನ್ನು ನಾನು ಹಾಕಿಕೊಳ್ತಾ ಇದ್ದೀನಿ. ಇದು ಫುಲ್ಲು ಬೇಯಲಿಕ್ಕೇನಿಲ್ಲ, ಸ್ವಲ್ಪ ಒಂದು 75% ಆಗುವಷ್ಟು ಬೆಂದರೆ ಸಾಕು. ಆಮೇಲೆ ನಾವು ಅದು ದಮ್ಮಿಗೆ ಇಡ್ತೀವಲ್ಲ, ಆಗ ಮತ್ತೆ ಬೇಯುತ್ತೆ. ಇಲ್ಲದಿದ್ದರೆ ನಾವು ಜಾಸ್ತಿ ಬೇಯಿಸಿದರೆ ಅನ್ನೆಲ್ಲ ಮುದ್ದೆಯಾಗಿ ಕಟ್ಟಾಗುತ್ತೆ, ಅದಕ್ಕೋಸ್ಕರ. ಆಮೇಲೆ ನಾನು ಈ ಕಡೆ ಒಂದು ಪ್ಯಾನನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಇದೆ ಅಲ್ವಾ, ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬಣ್ಣ ಬರಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು.
ಆಮೇಲೆ ಅನ್ನ ಬೇಯ್ತಾ ಬಂತು. ಈಗ ನಾನು ಆಗಲೇ ಹೇಳಿದಾಗೆ ಜಾಸ್ತಿ ಬೇಯಿಸಿದರೆ ಅನ್ನ ಇದು ಮತ್ತು ದಮ್ಮಲ್ಲಿ ಇಟ್ಮೇಲೆ ಅದು ಮುದ್ದೆ ಮುದ್ದೆ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಬೇಯಿಸಲಿಕ್ಕೆ ಹೋಗಬೇಡಿ. ನಿಮಗೆ ನೋಡುವಾಗ ಗೊತ್ತಾಗ್ತದೆ. ಬೆಂದಿಲ್ಲದಿದ್ದರೆ ಅದು ಅಕ್ಕಿ ಅಕ್ಕಿ ಥರ ಗಟ್ಟಿ ಇರುತ್ತೆ, ಬೆಂದರೆ ಸ್ವಲ್ಪ ಸ್ಮೂತಾಗಿರುತ್ತೆ. ಮೀಡಿಯಮ್ ಅಲ್ಲಿ ಬೇಯಿಸಬೇಕು. ಆಮೇಲೆ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನಾನು ಆ ಅನ್ನವನ್ನು. ನೋಡಿ ಯಾವ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅನ್ನ. ಆಮೇಲೆ ಈರುಳ್ಳಿ ಫ್ರೈ ಆಗಬೇಕು, ಇನ್ನೂ ಫ್ರೈ ಆಗಬೇಕು. ಅದೊಂದು ಗೋಲ್ಡನ್ ಬ್ರೌನ್ ಬಣ್ಣ ಬರಬೇಕು, ಅಷ್ಟರವರೆಗೆ ಫ್ರೈ ಮಾಡಿಕೊಳ್ಬೇಕು. ಇದು ಲಾಸ್ಟಿಗೆ ನಾವು ದಮ್ಮಲ್ಲಿಡಬೇಕಾದ್ರೆ ಹಾಕಲಿಕ್ಕೆ ಫ್ರೈ ಮಾಡಿದ ಈರುಳ್ಳಿ ನೋಡಿ ಇಷ್ಟು ಕೆಂಪಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಫ್ರೈ ಆದರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನು ನಾನೊಂದು ಸೈಡಿಗೆ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕೆಂಪಾಗಿದೆ ನೋಡಿ, ಇಷ್ಟು ಫ್ರೈ ಆಗಬೇಕು. ಜಾಸ್ತಿ ಕಪ್ಪಾಗಲಿಕ್ಕೂ ಬಿಡಬೇಡಿ, ಇಷ್ಟು ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕ್ರಿಸ್ಪಿ ಥರ ಬರುತ್ತೆ. ಆಮೇಲೆ ಅದಕ್ಕೆ ನಾನು ಅದೇ ಪ್ಯಾನಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಅದಕ್ಕೆ ನಾನು ಮತ್ತೆ ಸ್ವಲ್ಪ ಈರುಳ್ಳಿ ಹಾಕಿಕೊಳ್ತಾ ಇದ್ದೀನಿ. ಈಗ ನಾವು ಆಗಲೇ ಮ್ಯಾಗಿನೇಷನಿಗೆ ಇಟ್ಟಿದ್ವಲ್ವ ಚಿಕನ್, ಅದನ್ನೀಗ ಬೇಯಿಸಬೇಕು. ಅದಕ್ಕೆ ನಾನು ಈರುಳ್ಳಿಯನ್ನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಗ ಫ್ರೈ ಮಾಡಿದ್ದು ನಾವು ಲಾಸ್ಟಿಗೆ ದಮ್ಮಲ್ಲಿ ಇಡಬೇಕಾದ್ರೆ ಹಾಕಲಿಕ್ಕೆ ಈರುಳ್ಳಿ. ಇದು ಈಗ ನಾವು ಚಿಕನನ್ನು ಬೇಯಿಸಲಿಕ್ಕೆ ಅದರದ್ದು ಪದಾರ್ಥ ಮಾಡಲಿಕ್ಕೆ. ಇದು ಅಷ್ಟೇ ಕೆಂಪಾಗಿ ಫ್ರೈ ಆಗಬೇಕು. ತುಂಬ ಚೆನ್ನಾಗಿ ಫ್ರೈ ಬಂದರೆ ಚೆನ್ನಾಗಾಗುತ್ತೆ ಟೇಸ್ಟ್. ಆಮೇಲೆ ಇದಕ್ಕೆ ನಾನು ಟೊಮೊಟೊವನ್ನು ಹಾಕಿಕೊಳ್ತಿದ್ದೀನಿ. ನಾನು ಒಂದು ಟೊಮೊಟೊ ಹಾಕಿಕೊಳ್ತಾ ಇದ್ದೀನಿ. ಮತ್ತು ಎಲ್ಲ ಮಸಾಲೆ ಎಲ್ಲ ನಾನು ಅದಕ್ಕೆ ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊವನ್ನು ಫ್ರೈ ಮಾಡ್ಕೊಂಡಾದಮೇಲೆ ಡೈರೆಕ್ಟಾಗಿ ನಾನು ಮ್ಯಾಗ್ನೇಷನ್ ಮಾಡಿಟ್ಟಿದ್ದ ಚಿಕನನ್ನು ಅದಕ್ಕೆ ಹಾಕ್ತೀನಿ. ಇದು ಫ್ರೈ ಆದಮೇಲೆ ಬೇರೆ ಏನು ಹಾಕ್ಬೇಕಂತೇನಿಲ್ಲ. ಮಸಾಲ ಪೌಡರು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಹಾಕಿ ಆಗಿದೆ ಆಗಲೇ. ಇನ್ನು ಇದು ಬೆಂದರೆ ಆಯಿತು ಅಷ್ಟೇ. ಸ್ವಲ್ಪ ಚಿಕನ್ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆಮೇಲೆ ದಮ್ಮಲ್ಲಿ ಇಟ್ಬಿಡುವಾಗ ಕರೆಕ್ಟ್ ಆಗುತ್ತೆ. ಆಮೇಲೆ ಎಲ್ಲ ಮಸಾಲವನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಾಗಿ ಬರುತ್ತೆ. ಇದೇ ಮೆಥಡಲ್ಲಿ ಮಾಡಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬೇಯಬೇಕಂತೇಳಿ ನಾನು ಮತ್ತೆ ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಬೇಕಂತೇಳಿ. ಆಮೇಲೆ ನೋಡಿ ಇಷ್ಟು ಸಾಕು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮನೆಯಲ್ಲೇ ಸುಲಭದಲ್ಲಿ ಮಾಡ್ಬೋದು, ರುಚಿಯಾಗಿರುತ್ತೆ ತುಂಬಾ.
ಆಮೇಲೆ ಈಗ ನಾನು ಅದನ್ನು ದಮ್ಮಿಗೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಪಾತ್ರೆ ಇಲ್ಲದಿದ್ದರೆ ತಳೆ ಹಿಡಿಯುತ್ತಲ್ಲ, ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ. ಬೇರೆ ಪಾತ್ರೆ ಆದ್ರೂ ನಾವು ಇದು ತುಪ್ಪವನ್ನು ಹಚ್ಕೊಳ್ಬೇಕು, ಆಗ ತುಂಬಾ ಟೇಸ್ಟ್ ಆಗುತ್ತೆ, ರುಚಿಯಾಗಿ ಬರುತ್ತೆ. ಆಮೇಲೆ ಚಿಕನನ್ನೆಲ್ಲ ಹಾಕಿಕೊಳ್ತಾ ಇದ್ದೀನಿ. ನಾನು ಚಿಕನ್ ಮೊದಲಿಗೆ ಹಾಕೋದು ಯಾಕೆಂದರೆ ಆಗ ಅದು ತಳೆ ಹಿಡಿಯಲ್ಲ. ನಾವು ಮೊದಲಿಗೆ ಅನ್ನ ಹಾಕ್ಕೊಂಡ್ರೆ ತಳೆ ಹಿಡಿಯುತ್ತಲ್ಲ, ಅದಕ್ಕೆ ನಾನು ಚಿಕನ್ ಹಾಕಿದರೆ ಚಿಕನ್ ಸ್ವಲ್ಪ ಬೆಂದಿಲ್ಲ ಅಂದರೆ ಬೇಯುತ್ತೆ ಅದು. ಆಗ ಒಂದು 20 ನಿಮಿಷ ಆದರೂ ನಾವು ದಮ್ಮಲ್ಲಿ ಇಡಬೇಕು. ಹಾಗೆಲ್ಲ ಅನ್ನನು ಸ್ವಲ್ಪ ನಾವು ಬೇಯಿಸಿರ್ತೀವಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ನಾನೆಲ್ಲ ಚಿಕನನ್ನು ಇದಕ್ಕೆ ಹಾಕಿದೆ ಈಗ. ಆಮೇಲೆ ನಾನು ಆಗಲೇ ಫ್ರೈ ಮಾಡಿ ಮೊದಲಿಗೆ ಇಟ್ಟಿದ್ದೆ ನೋಡಿ, ಆ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಅನ್ನವನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ನಾನೀಗ 1 ಗ್ಲಾಸಷ್ಟು ಮಾಡೋದ್ರಿಂದ ಈ ಥರ ಮಾಡಿದೆ. ಸ್ವಲ್ಪ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಅದು 2 ಲೇಯರ್ 3 ಲೇಯರಲ್ಲಿ ಇದು ಮಾಡ್ಬೋದು. ಸ್ವಲ್ಪ ಚಿಕನ್, ಅನ್ನ ಮತ್ತು ಸ್ವಲ್ಪ ಚಿಕನ್ ಮತ್ತು ಆ ರೀತಿ ಮಾಡಬೇಕು. ನಾನೀಗ ಈ ಥರ ಮಾಡಿದೆ. ಆಮೇಲೆ ಮತ್ತೆ ಉಳಿದೆಲ್ಲ ಈರುಳ್ಳಿಯನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನವನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಮೇಲೆಗೆ ಬೇಕಾದರೆ ತುಪ್ಪ ಹಾಕ್ಕೊಳ್ಬೋದು. ನಾನಿಲ್ಲಿ ತೋರಿಸ್ಲಿಕ್ಕೆ ನನಗೆ ಮರ್ತೋಯ್ತು. ಆಮೇಲೆ ಒಂದು ತವಾ ಏನಾದರೂ ಇದ್ದರೆ ಅದನ್ನು ಬಿಸಿ ಆಗಲಿಕ್ಕೆ ಇಡಬೇಕು. ಅದರ ಮೇಲೆ ನಾವೀಗ ರೆಡಿ ಮಾಡಿ ಇಟ್ಕೊಂಡ್ವಿ ನೋಡಿ ಬಿರಿಯಾನಿ ದಮ್ಮಿಗೆ ಲೇಯರಾಗಿ, ಅದನ್ನು ಕಾವಲಿ ಮೇಲೆ ಇಡಬೇಕು. ಆಮೇಲೆ ಒಂದು 20-25 ನಿಮಿಷ ಅದನ್ನು ಹಾಗೆ ಬಿಡಬೇಕು. ಡೈರೆಕ್ಟ್ ಇದಕ್ಕೆಲ್ಲ ಒಂದು ತವದ ಮೇಲೆ ಬಿಸಿ ಆಗಲಿಕ್ಕೆ ಇಡಬೇಕು, ದಮ್ಮಲ್ಲಿ ಇಡಬೇಕು. ಆಮೇಲೆ ನಾನು ಆಗಲೇ ಅಕ್ಕಿ ಸೋಸಿದ್ದೆ ಅನ್ನ ಸೋಸಿದ್ದೆ ನೋಡಿ, ಬಿಸಿ ನೀರಿತ್ತು ನೋಡಿ, ಆ ನೀರನ್ನು ಕೂಡ ಮೇಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಇರುತ್ತಲ್ಲ, ಈ ಕೆಳಗಡೆ ನಾನು ಜೋರಾಗಿ ಇಡ್ಲಿಕ್ಕೆ ಹೋಗಬೇಡಿ, ನಿಧಾನವಾಗಿ ಇಡಿ. ಆಗ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಮಾಡಿದ್ರಿಂದ ಏನು ಟೇಸ್ಟಿಂಗ್ ಪೌಡರ್ ಏನು ಹಾಕಿಲ್ಲ, ತುಂಬಾ ರುಚಿಯಾಗಿ ಟೇಸ್ಟಾಗಿ ಬಂದಿದೆ. ನೀವು ಇದೇ ರೀತಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ಆಮೇಲೆ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದೆ. ಅದೇ ರೀತಿ ಮತ್ತು ನಾನು ಕಬಾಬ್ ಕೂಡ ಮಾಡ್ಕೊಂಡಿದ್ದೆ.